ಹೊಂಬಾಳೆ ಸುಮ ಮಣ್ಣಿನ ಘಮ ಮಲೆನಾಡ ಸಂಗಮ ಸ್ವರ್ಗಕ್ಕೆ ಸಮ. ಇದು ಮಳೆಗಾಲ. ಮಳೆಗಾಲದಲ್ಲಿ ಅದು ಮಲೆನಾಡಲ್ಲಿ ಮೊದಲು ನೆನಪಾಗೋ ಖಾದ್ಯ ಅಂದರೆ ಪತ್ರೊಡೆ. ಸೊ ಇವತ್ತು ಬೆಳಿಗ್ಗೆ ವಾಕಿಂಗ್ಗೆ ಹೋದಾಗ ನಮಗೆ ತೋಟದಲ್ಲಿ ಫಸ್ಟ್ ಕಾಣಿಸಿದ್ದೆ ನಮಗೆ ಕೆಸುವಿನ ಸೊಪ್ಪು. ಕೆಸುವಿನ ಸೊಪ್ಪು ಕಾಣಿಸಿದ ತಕ್ಷಣ ಅರೆ ಯಾಕೆ ಇವತ್ತು ಪತ್ರೊಡೆ ಮಾಡಬಾರ್ದು ಅಂತ ಅನಿಸಿ ಸರಿ ಹಾಗಿದ್ರೆ ಪತ್ರೊಡೆನೇ ಮಾಡೋಣ ಅಂತ ಹೇಳಿಬಿಟ್ಟು ಕೆಸುವಿನ ಸೊಪ್ಪು ಅಂದರೆ ಎಳೆ ಕೆಸುವಿನ ಸೊಪ್ಪನ್ನು ಕೊಯ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಈ ಮಳೆಗಾಲದಲ್ಲಿ ಮನೆಗೆ ಬಂದು ಸೇರೋ ತನಕ ಹಬ್ಬಬ್ಬ ಅನಿಸೋಗುತ್ತೆ. ಪತ್ರೊಡೆ ಒಂದು ಮಲೆನಾಡಿನ ಶೈಲಿಯ ಒಂದು ಖಾದ್ಯ. ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಮನೆಗೆ ಬಂದ ತಕ್ಷಣ ನಾವು ತಂದಿರೋ ಕೆಸುವಿನ ಸೊಪ್ಪಿನ ಎಲೆನ ನೀರಲ್ಲಿ ಚೆನ್ನಾಗಿ ತೊಳೆದು ಅದನ್ನ ಒಂದು ಪ್ಲೇಟಲ್ಲಿ ನಾವು ಇಟ್ಕೊಳ್ತೀವಿ. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಅದೇ ರೀತಿ ನಾವು ತೊಳೆದು ಇನ್ನೊಂದು ಪ್ಲೇಟ್ನಲ್ಲಿ ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಇದಕ್ಕೆ ನಾವು ಪತ್ರೊಡೆಗೆ ಬೇಕಾಗಿರುವಂತಹ ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ನಂತರ ಬಾಣಲಿನಲ್ಲಿ 1 ಕಪ್ ಉದ್ದಿನಬೇಳೆ, 1 ಕಪ್ ಕಡಲೆಬೇಳೆ, 1 ಕಪ್ ಕೊತ್ತಂಬರಿಯನ್ನು ಎಣ್ಣೆ ಹಾಕದೆ ಹಾಗೆ ಹುರಿದು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ತಾ ಇದ್ದೀವಿ. ಮತ್ತು ನಾವು ಕಾಯಿ ತುರಿನೂ ಕೂಡ ಮೊದಲೇ ರೆಡಿ ಮಾಡಿ ಕಾಯನ್ನು ತುರಿದು ಇಟ್ಕೊಂಡಿದ್ದೀವಿ ಬೀಸೋಕ್ಕೆ ಬೇಕು ಅಂತ ಹೇಳಿ. ಅದ್ರ ನಂತರ ಒಂದು 7-8 ಒಣ ಮೆಣಸನ್ನು ಹಾಕಿ ಅದಕ್ಕೆ ಒಂದು ಚಿಟಿಕಷ್ಟು ಇಂಗನ್ನ ಹಾಕಿ 4 ಕಾಳು ಮೆಂತ್ಯನ ಕೂಡ ಸೇರಿಸ್ಕೋತಾ ಇದ್ದೀವಿ. ಇದು ಆಪ್ಷನಲ್, ನೀವು ಬೇಕಾದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಕೂಡ ನಡೆಯುತ್ತೆ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನ ಕೂಡ ನಾವು ಸ್ವಲ್ಪ ಕೂಲ್ ಆಗೋಕ್ಕೆ ಒಂದು ಪ್ಲೇಟಲ್ಲಿ ಹಾಕಿಡಬೇಕು. ನಾವು ಎಲ್ಲ ಹುರಿದ ಪದಾರ್ಥಗಳನ್ನು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ತಾ ಇದ್ದೀವಿ. ಅಂದರೆ ಸ್ವಲ್ಪ ಅದು ಬಿಸಿ ಆರಲಿ ಅಂತ ಹೇಳಿ. ಅದಕ್ಕೆ ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಅದರ ನಂತರ ನಾವು ಮೊದಲೇ ಒಂದು 2 ಗಂಟೆಯಷ್ಟು ನೆನೆಸಿಟ್ಕೊಂಡಿರೋ ಅಕ್ಕಿನ ತೊಳೆದು ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀವಿ. ಮಿಕ್ಸಿ ಜಾರ್ಗೆ ಈ ಅಕ್ಕಿ ಜೊತೆಗೆ ನಾವು ತುರಿದಿಟ್ಟುಕೊಂಡಿರುವಂತಹ ಕಾಯಿ ತುರಿ ಮತ್ತು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಒಣಮೆಣಸು ಅದನ್ನೆಲ್ಲ ನಾವು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ, ಅಂದರೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಮೊದಲನೇ ಬಾರಿಗೆ ಎಲ್ಲ ಬೇಳೆ ಎಲ್ಲ ಪದಾರ್ಥನೂ ಹಾಕಿ ಮಿಕ್ಸ್ ಮಾಡಿಬಿಡಿ. ಸೊ ಅದರಿಂದ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ನೀವು ಕೇಳ್ಬೋದು, ಬಟ್ ಟೇಸ್ಟ್ ಡಿಫರ್ ಆಗೇ ಆಗುತ್ತೆ. ಅದಕ್ಕೆ ಫಸ್ಟ್ ಮೊದಲಿಗೆ ನೀವು ಒಣಮೆಣಸು ಕಾಯಿ ತುರಿ ನೆನೆಸಿಟ್ಟಿರೋ ಅಂಥ ಅಕ್ಕಿ ಜೊತೆಗೆ ಅಲ್ಲಿ ನಾವು ಫ್ರೈ ಮಾಡ್ಕೊಂಡಿರೋ ಅಂತಹ ಬೇಳೆಗಳಲ್ಲಿ 1/4 ಭಾಗ ಅಷ್ಟು ಮಾತ್ರ ಹಾಕ್ಕೊಂಡು ಫಸ್ಟ್ ಅದನ್ನ ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ಬೋದು, ನಾವು ಒಂದು ಸಲ ಅದನ್ನ ರುಬ್ಕೊಂಡಿದ್ದೀವಿ. ರುಬ್ಬಿದಾಗ ನಾವು ಅದನ್ನೇನು ನುಣ್ಣಗೆ ರುಬ್ಕೊಂಡಿಲ್ಲ, ಸ್ವಲ್ಪ ತರಿಯಾಗೇ ಇದೆ ಅದರ ಟೆಕ್ಸ್ಚರು. ಸೊ ನಂತರ ಅದಕ್ಕೆ ಉಳಿದಿರುವಂತಹ ನಾವು ಹುರಿದಿಟ್ಕೊಂಡಿರೋಂತಹ ಅಷ್ಟು ಬೇಳೆಗಳನ್ನ ಹಾಕಿ ಅದನ್ನು ಇನ್ನೊಂದು ಸಲ ರುಬ್ಕೊಳ್ತಿದ್ದೀವಿ. ಸೊ ಇದಕ್ಕೆ ಜಾಸ್ತಿ ನೀರನ್ನ ಆ್ಯಡ್ ಮಾಡೋದು ಬೇಡ. ಸೊ ಇರೋಷ್ಟು ನೀರಲ್ಲೇ ನಾವು ಇದನ್ನ ಮತ್ತೆ ರುಬ್ಕೋತಾ ಇದ್ದೀವಿ, ಬಿಕಾಸ್ ನಮಗೆ ತರಿಯಾಗಿರುವಂತಹ ಟೆಕ್ಸ್ಚರ್ ಬೇಕು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಅದರ ನಂತರ ಒಂದು 4-5 ಟೇಬಲ್ ಸ್ಪೂನಷ್ಟು ನೀರು ಬೆಲ್ಲ ಅಥವಾ ಜೋನಿ ಬೆಲ್ಲ ಅಂತಲೂ ಕರೀತಾರೆ, ಅದನ್ನು ನೀವು ಸೇರಿಸ್ಕೋಬಹುದು. ಸೊ ಇದು ಕೂಡ ರುಚಿಗೆ ತಕ್ಕಷ್ಟು ಹಾಕೋಬೋದು. ನಿಮಗೆ ಇನ್ ಕೇಸ್ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕೋಬೋದು, ಇಲ್ಲಾಂದರೆ ನಾರ್ಮಲಾಗಿ 4 to 5 ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕಿ ನಾವು ಇನ್ನೊಂದು ಸಲ ಮಿಕ್ಸಿನಲ್ಲಿ ರುಬ್ಕೋತಾ ಇದ್ದೀವಿ. ಬಿಕಾಸ್ ನಮಗೆ ತರಿಯಾಗಿರುವಂತಹ ಟೆಕ್ಸ್ಚರ್ನಲ್ಲೇ ನಮಗೆ ಆ ಪೇಸ್ಟು ರೆಡಿ ಮಾಡ್ಕೋಬೇಕಾಗುತ್ತೆ ನಾವು. ಸೊ ನೀವು ವಿಡಿಯೋನಲ್ಲಿ ನೋಡ್ತಾ ಇರಬಹುದು, ಆ ಕನ್ಸಿಸ್ಟೆನ್ಸಿಯಲ್ಲೇ ನಾವು ಪೇಸ್ಟ್ನ ರೆಡಿ ಮಾಡಿಕೊಂಡು ಅದನ್ನು ನಾವು ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿರೋಂತಹ ಕೆಸುವಿನ ಸೊಪ್ಪಿನ ಎಲೆಯ ಬ್ಯಾಕ್ ಸೈಡಲ್ಲಿ ನಾವು ಆ ಪೇಸ್ಟ್ನ ಹಚ್ಕೋತಾ ಇದ್ದೀವಿ. ಸೊ ತುಂಬ ಥಿಕ್ ಲೇಯರ್ ಏನು ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ತುಂಬ ಥಿನ್ ಲೇಯರಾಗಿ ನಾವು ಹಚ್ಕೋಬೋದು. ಇದನ್ನು 3 ಲೇಯರ್ದಾಗಿ ನಾವು ಮಾಡ್ತಾಯಿದ್ವಿ. ಸೊ ಯೂಶ್ವಲಿ ನೀವು ಅದನ್ನು 3 to 4 ಲೇಯರ್ಸ್ ಕೂಡ ನೀವು ಮಾಡ್ಕೋಬೋದು, ಬಟ್ ನಾವಿಲ್ಲಿ
3 ಲೇಯರ್ಸ್ ಅಷ್ಟೇ ಮಾಡ್ತಾ ಇದ್ದೀವಿ. ಸೊ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಒಂದು ಎಲೆ ಮೇಲೆ ಇನ್ನೊಂದು ಎಲೆ ಇಟ್ಟು ಅದ್ರ ಮೇಲೆ ಮತ್ತೆ ಪೇಸ್ಟ್ನ ಹಚ್ಚಿ ಒಂದು ರೋಲ್ ಥರ ನಾವು ಅದನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೀವು ವಿಡಿಯೋದಲ್ಲಿ ಅದನ್ನ ಕ್ಲಿಯರಾಗಿ ನೋಡಬಹುದು. ಇದು 3rd ಲೇಯರ್. ಸೊ 3rd ಲೇಯರ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಥಿನ್ ಲೇಯರ್ ಪೇಸ್ಟ್ನ ಹಚ್ಚಿ ಅದನ್ನು ನಾವು ಈಗ ರೋಲ್ ಮಾಡ್ಕೋತೀವಿ. ಸೊ ರೋಲ್ ಮಾಡಬೇಕಾದ್ರೂ ಕೂಡ ಅದು ಟೈಟ್ ರೋಲಾಗಿ ನಾವು ಅದನ್ನ ರೋಲ್ ಮಾಡಬೇಕಾಗುತ್ತೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು, ತುಂಬ ಪ್ರೆಸ್ ಕೂಡ ಮಾಡಬಾರ್ದು. ಸೊ ಸ್ಮೂತಾಗಿ ರೋಲ್ ಮಾಡಿಕೊಂಡು ಅದನ್ನ ಒಂದು ಪ್ಲೇಟಲ್ಲಿ ನಾವು ತೆಗೆದಿಟ್ಕೋಬೇಕು. ಸೊ ವಿಡಿಯೋದಲ್ಲಿ ನೋಡ್ತಿರೋ ಪ್ರಕಾರ ನಾವು ಒಂದು 3ರಿಂದ 4 ರೋಲ್ನ ರೆಡಿ ಮಾಡಿ ಅದನ್ನು ನಾವು ಇಡ್ಲಿ ಬೇಯಿಸುವಂಥ ಪಾತ್ರೆಯಲ್ಲಿ ಸ್ಟೀಮ್ಗೋಸ್ಕರ ಅಂತ ನಾವು ಅದನ್ನ ಸೆಟಪ್ ಮಾಡ್ತಾ ಇದ್ದೀವಿ. ಇಡ್ಲಿ ಮಾಡುವಂಥ ಪಾತ್ರೆಯಲ್ಲಿ ಕೆಳಗಡೆ 3ರಿಂದ 4 ತಂಬಿಗೆಯಷ್ಟು ನೀರನ್ನು ಇಟ್ಟು ಬಾಯ್ಲ್ಗೆ, ಅದು ಬಾಯ್ಲ್ ಆದ ನಂತರ ನಾವು ಮಾಡ್ಕೊಂಡಿರೋಂತಹ ರೋಲ್ನ ಅದರ ಮೇಲ್ಗಡೆಯಿಂದ ಇಟ್ಟು ಈ ಥರ ಒಂದು 25 to 30 ಮಿನಿಟ್ಸ್ ನಾವು ಅದನ್ನ ಸ್ಟೀಮ್ ಮಾಡ್ಕೋಬೇಕಾಗುತ್ತೆ. ಸೊ ಸ್ಟೀಮ್ ಆದ ನಂತರ ನಾವು ಅದನ್ನ ಕಟ್ ಮಾಡಿ ತೆಗೆದು ನೋಡಿದಾಗ ಲೇಯರ್ ವೈಸ್ ಲೇಯರ್ ನಮಗೆ ಬೆಂದಿದೆ ಅಂತ ಅದು ನಮಗೆ ಗೊತ್ತಾಗುತ್ತೆ. ನೋಡಿದ್ರೇ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ಸೊ ನೀವು ಇಡಬೇಕಾಗಿದ್ದಾಗ ಇರುವಂತಹ ಎಲೆ ಕಲರ್ ಇವಾಗಿರಲ್ಲ, ಅದು ಸ್ಟೀಮ್ ಆದ ನಂತರ ಅದ್ರ ಕಲರ್ ಚೇಂಜ್ ಆಗಿರುತ್ತೆ. ಸೊ ನೀವಿಲ್ಲಿ ಕೂಡ ನೋಡ್ಬೋದು. ಮುಟ್ಟಿ ನೋಡಿದಾಗ ಅದು ಕೈಗೆ ಅಂಟಬಾರ್ದು. ಆ ಪೇಸ್ಟ್ ನೀವೇನು ರೆಡಿ ಮಾಡಿದ್ರಲ್ವ ಅದು ಕೈಗೆ ಅಂಟಬಾರ್ದು. ಅಂಟಿಲ್ಲ ಅಂತ ಅನ್ನಿಸ್ದಾಗ ಅದು ಬೆಂದಿದೆ ಅಂತ ಅರ್ಥ. ಸೊ ಅದ ನಂತರ ಬೆಂದಿರೋವಂತಹ ಪತ್ರೊಡೆ ರೋಲ್ಸ್ನ ಒಂದು 2 to 3 hours ನಾವು ಅದು ಕೂಲ್ ಆಗೋಕ್ಕೆ ಸೈಡಲ್ಲಿ ಇಡಬೇಕು. ಸೊ ಕೆಲವರು ಹಾಗೆ ಕೂಡ ಸ್ಟೀಮ್ ಆಗಿರೋ ಪತ್ರೊಡನ್ನೇ ಕೂಡ ತಿಂತಾರೆ. ಬಟ್ ವಾಟ್ ವಿ ಪ್ರಿಫರ್ ಇಸ್ ಅದು ಕೂಲ್ ಆದಮೇಲೆ, ಅದು ಸೆಟ್ ಆದಮೇಲೆ ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಅದನ್ನ ಕಟ್ ಮಾಡಿ, ನೀವು ವಿಡಿಯೋದಲ್ಲಿ ನೋಡ್ತಿರೋ ಪ್ರಕಾರನೇ ಪೀಸಸ್ ಆಗಿ ಕಟ್ ಮಾಡಿ ಅದನ್ನ ಒಂದು ಪ್ಯಾನ್ಗೆ ಹಾಕಿ ಪ್ಯಾನಲ್ಲಿ ಅದನ್ನ ಒನ್ಸ್ ಅಗೇನ್ ಫ್ರೈ ಮಾಡ್ತಾ ಇದ್ದೀವಿ, ಅಂದರೆ ಜಸ್ಟ್ ರೋಸ್ಟ್ ಮಾಡ್ತಾ ಇದ್ದೀವಿ. ಸೊ ರೋಸ್ಟ್ ಮಾಡಿ ಒಂದು 2 to 3 ಮಿನಿಟ್ಸ್ ಅದನ್ನ ರೋಸ್ಟ್ ಮಾಡಿ ಅದನ್ನ ತಿಂದರೆ ಅದರ ಟೇಸ್ಟ್ ಇನ್ನೂ ಕೂಡ ಇಮ್ಮೆನ್ಸಿವ್ ಆಗಿ ಬರುತ್ತೆ. ಮಳೆಗಾಲದಲ್ಲಂತೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಳೆಗಾಲದಲ್ಲಿ ನಾವು ಪತ್ರೊಡೆಯನ್ನು ತಿಂದರೆ ಅದು ದೇಹಕ್ಕೂ ಕೂಡ ತಂಪು ಅಂತ ಹೇಳ್ತಾರೆ. ಸೊ ಟ್ರೈ ಮಾಡಿ, ನಿಮ್ಮ ಮನೆ ಹತ್ರ ಎಲ್ಲಾದರೂ ಸಿಕ್ಕಿದ್ರೆ ದಯವಿಟ್ಟು ಟ್ರೈ ಮಾಡಿ. ಇಟ್ಸ್ ಅ ವಂಡರ್ಫುಲ್ ಡಿಶ್. ಮತ್ತು ಹೇಗಿತ್ತು ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.